ಈ ಪೃಥ್ವಿ ಮುದ್ರೆಯನ್ನು ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಹೊರಟೋಗ್ಬಿಡ್ತದೆ. ಗೊತ್ತಿಲ್ಲ, ಈ ಥೈರಾಯ್ಡು ಪ್ರಾಬ್ಲಮ್ ಇರೋವಂಥವ್ರು ಏನಂತ ಥೈರಾಯ್ಡ್ದೇನು ಪ್ರಾಬ್ಲಮ್, ತುಂಬ ಸಣ್ಣ ಆಗ್ಬಿಡುತ್ತೆ, ತುಂಬ ದಪ್ಪ ಆಗ್ಬಿಡ್ತಾರೆ, ಇದು ಥೈರಾಯ್ಡ್ ಪ್ರಾಬ್ಲಮ್ಮು. ಗೊತ್ತಿಲ್ಲ, ಈ ಯಾಕೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಪ್ರತಿಯೊಂದು ಮಾತನ್ನು ಕೂಡ ನುಂಗುತ್ತಾರೆ ಅವರು. ಎಲ್ಲಿದ್ದು ನನ್ನ ಮಾತು ತಪ್ಪಾಗ್ಬಿಡ್ತದೋ ಅಂತ ನುಂಗಿ 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 ಮಾತಾಡೋಂಥವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂಥವ್ರು ಪೃಥ್ವಿ ಮುದ್ರೆಯನ್ನು 10 ನಿಮಿಷಗಳ ಕಾಲ ಒಂದು 15 ದಿನ ಮಾಡ್ತು ಅಂತಂದರೆ ಸಾಕು. 1.5 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತು ಅಂತಂದರೆ, ಅಥವಾ 2 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತು ಅಂತಂದರೆ 1.5ರಿಂದ 2 ತಿಂಗಳು ಥೈರಾಯ್ಡ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಹಾಲನ್ನ ಕಾಯಿಸಿ ನೀವು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀವು ಕುಡೀರಿ. ಖಂಡಿತವಾಗ್ಲೂ ಪ್ರತಿದಿನ ಕುಡಿತಾ ಬನ್ನಿ, ನಿಮಗೆ ಥೈರಾಯ್ಡ್ ಸಮಸ್ಯೆ 1.5 ತಿಂಗಳಲ್ಲಿ ನಿವಾರಣೆ ಆಗುತ್ತೆ. ಗೊತ್ತಲ್ಲ, ಯಾವ ಮುದ್ರೆಯಿಂದ ಪೃಥ್ವಿ ಮುದ್ರೆ ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಮಧ್ಯದ ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಅದೆಲ್ಲ ಇನ್ನು ಮಾಡ್ಕೊಳ್ಳಿ. ಕೇವಲ 10 ನಿಮಿಷಗಳ ಕಾಲ ಪೃಥ್ವಿ ಮುದ್ರೆಯನ್ನು ಮಾಡಿ 1.5ರಿಂದ 2 ತಿಂಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗೋದ್ರಲ್ಲಿ 2 ಮಾತಿಲ್ಲ.